ಹರ್ಷಿನಿ, ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ? ಊಟಕ್ಕೆ ಒಳ್ಳೆ ಮಾವಿನಕಾಯಿ ಚಟ್ನಿ ಇದ್ರೆ ಹೇಗೆ? ಚಟ್ನಿ ಮಾಡೋಣ. ಓ ಸೂಪರ್, ಮಾಡೋಣ. ಓಕೆ, ನೋಡು, ನಾವು ಮಾವಿನಕಾಯಿ ಚಟ್ನಿಗೆ ಏನೇನು ಬೇಕು ಅಂತಂದರೆ ಮಾವಿನಕಾಯಿ, ಕೊಬ್ಬರಿ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಣಮೆಣಸಿನಕಾಯಿ, ಮೆಂತ್ಯ ಹಾಗೆ ಬೆಲ್ಲ. ಇಷ್ಟು ಐಟಮ್ಗಳು ನಮಗೆ ಮಾವಿನಕಾಯಿ ಚಟ್ನಿಯನ್ನು ಮಾಡೋದಕ್ಕೆ ಬೇಕು. ನೋಡು, ಇವಾಗ ಮಾವಿನಕಾಯಿ ಇತ್ತಲ್ಲ, ಮಾವಿನಕಾಯಿಯನ್ನು ಈ ಥರ ಚೆನ್ನಾಗಿ ಫಸ್ಟು ಕಟ್ ಮಾಡಿ ಇಟ್ಕೋಬೇಕು. ನೋಡು, ಫಸ್ಟ್ ಇವಾಗ ನಮಗೆ ಚಟ್ನಿಗೆ ಮೆಂತ್ಯ ಬೇಕು. ಮೆಂತ್ಯವನ್ನು ಸ್ವಲ್ಪ ಇಷ್ಟು ಹಾಕ್ಕೋಬೇಕು. ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಎಲ್ಲೋ ಬಂದ ತಕ್ಷಣ ನೀವು ಇದನ್ನು ಗೋಲ್ಡನ್ ಎಲ್ಲೋ ಬಂದ ತಕ್ಷಣ ಈ ಥರ ಒಂದು ಪಾತ್ರೆಗೆ ತಕ್ಕೋಬೇಕು. ಈಗ ಸಾಸಿವೆಯನ್ನು ಹಾಕ್ತೀನಿ. ಸ್ವಲ್ಪ ಸಾಸಿವೆಯನ್ನು ಹುರ್ಕೋಬೇಕು. ಸಾಸಿವೆ ಈ ಥರ ಸೌಂಡ್ ಚಟ ಚಟ ಅಂತ ಸಿಡಿದ ತಕ್ಷಣ ಇದನ್ನು ತೆಗೆದುಕೋಬೇಕು. ಹೋಳಿಗೆ ಹಾಕ್ಕೊಂಡು ಆದಮೇಲೆ ನಾನು ಈಗ ಕೊಬ್ಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಈ ಕೊಬ್ಬರಿಯನ್ನು ಫ್ರೈ ಮಾಡ್ತೀನಿ. ಹೀಗೆ ಗೋಲ್ಡನ್ ಕಲರು ಕೊಬ್ಬರಿ ಬಂದ ತಕ್ಷಣ ಇದನ್ನು ಸಹ ನಾನು ಒಂದು ಪಾತ್ರೆಗೆ ಇಷ್ಟನ್ನು ಹಾಕ್ಕೊಳ್ತೀನಿ. ಇದು ಆದಮೇಲೆ ನಾನು ಒಣಮೆಣಸಿಕಾಯಿಯನ್ನು ಹಾಕ್ಕೊಳ್ತೀನಿ. ಒಣಮೆಣಸಿಕಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ಹುರ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಒಣಮೆಣಸಿಕಾಯಿಯನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡಿ, ಈಗ ಫ್ರೈ ಆಗಿದೆ, ನಾನು ಆಫ್ ಮಾಡ್ತಾ ಇದ್ದೀನಿ. ಇದನ್ನು ತಗೊಂಡು ಹುರಿದಿರ್ತಕ್ಕಂಥ ಈ ಎಲ್ಲ ಸಾಮಾನುಗಳಿಗೆ ಇದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ಮಿಕ್ಸಿಗೆ ಹುರ್ಕೊಂಡಿರೋದು ಎಲ್ಲದನ್ನು ನಾನು ಮಿಕ್ಸಿಗೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಬಿಟ್ಟು ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ಇದನ್ನೆಲ್ಲ ಹುರಿದು ಈ ಥರ ಪೌಡ್ರ್ ಆದಮೇಲೆ ನಾವು ಮಾವಿನಕಾಯಿಯನ್ನು ಹಾಕ್ಕೋಬೇಕು. ಇಲ್ಲ ಅಂದರೆ ಅದು ಪೌಡ್ರ್ ಆಗಲ್ಲ. ಅದಕ್ಕೋಸ್ಕರ ಈ ಥರ ಪೌಡ್ರ್ ಮಾಡಿಕೊಂಡು ಆಮೇಲೆ ನೀವು ಇದನ್ನು ಮಿಕ್ಸಿಗೆ ಹಾಕಿ. ಈ ಥರ ಚಟ್ನಿ ಆಯ್ತಲ್ವ? ಚಟ್ನಿ ಆದಮೇಲೆ ನಾವು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು, ಮಾವಿನಕಾಯಿ ತುಂಬ ಹುಳಿ ಇದ್ದರೆ ಜಾಸ್ತಿ ಬೆಲ್ಲವನ್ನು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳಿ. ನೋಡಿ, ಚಟ್ನಿ ಆದಮೇಲೆ ನಾನು ಅದನ್ನು ಒಂದು ಬೌಲಿಗೆ ತಗೊಳ್ತೀನಿ. ಈಗ ರೆಡಿಯಾಗಿರೋ ಚಟ್ನಿಗೆ ನಾನು ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಇಂಗು ಹಾಕಿ ಒಗ್ಗರಣೆಯನ್ನು ಮಾಡಿದ್ದೀನಿ. ಈ ಒಗ್ಗರಣೆಯನ್ನು ನಾನು ಚಟ್ನಿಗೆ ಈ ಥರ ಕೊಡ್ತೀನಿ. ಟೇಸ್ಟ್ ನೀವು ಮಾಡಿ ಟೇಸ್ಟನ್ನು ಹೇಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರೇ ಶ್ರೀನಿವಾಸ.